ಎಲ್ಲರಿಗೂ ನಮಸ್ತೆ. ಇವತ್ತು ನಾನು 1ನೇ ತರಗತಿಯ ಕೋತಿ ಮತ್ತು ಅಳಿಲು ಎಂಬ ಗದ್ಯನ ತೊಗೊಂಡಿದ್ದೀನಿ. ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಕೊಟ್ಟಿದ್ದಾರೆ. ಪಾಠ 7, ಪಾಠ ಪೂರ್ವ ಚಟುವಟಿಕೆ. ಚಿತ್ರವನ್ನು ತೋರಿಸಿ ಪಕ್ಕದಲ್ಲಿರುವ ಪ್ರಶ್ನೆಗಳನ್ನು ಕೇಳಿ ಮಕ್ಕಳಿಂದ ಉತ್ತರ ಪಡೆಯಿರಿ ಅಂತ ಹೆಡ್ಡಿಂಗ್ ಇದೆ. ಫಸ್ಟ್ನೇ ಕ್ವಶನ್ ಇದೆ, ಈ ಪ್ರಾಣಿಯ ಹೆಸರೇನು? ಇಲ್ಲಿ ಪ್ರಾಣಿ ಕೊಟ್ಟಿದ್ದಾರೆ, ಪಕ್ಕದಲ್ಲಿ ಕ್ವಶನ್ ಕೊಟ್ಟಿದ್ದಾರೆ, ಈ ಪ್ರಾಣಿಯ ಹೆಸರೇನು? ಮಕ್ಕಳಿಗೆ ಇದು ತೋರಿಸಿ ಕೇಳಿದಾಗ ಎಲ್ಲ ಮಕ್ಕಳು ಇದು ಕೋತಿ ಅಂತ ಖುಷಿಯಾಗಿ ಹೇಳ್ತಾರೆ. ನಂತರ ಈ ಪ್ರಾಣಿಯ ಹೆಸರೇನು ಅಂತ 2ನೇ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಸ್ವಲ್ಪ ಜನ ಮಾತ್ರ ಆನ್ಸರ್ ಕೊಡ್ತಾರೆ, ಚಿಕ್ಕ ಮಕ್ಕಳಾಗಿರೋದ್ರಿಂದ. ಅಳಿಲು. ಮತ್ತು ಈ ಚಿತ್ರದಲ್ಲಿರುವುದೇನು ಅಂತ ಕೇಳಿದಾಗ ಎಲ್ಲ ಮಕ್ಕಳು ಹೇಳ್ತಾರೆ ಮರ ಅಂತ, ಕೆಲವು ಮಕ್ಕಳು ಆಲದ ಮರ ಅಂತ ಪರ್ಫೆಕ್ಟಾಗಿ ಹೇಳ್ತಾರೆ. ಈ ಚಿತ್ರದಲ್ಲಿರುವುದೇನು? ಜೋಕಾಲಿ. ಆ ಮಕ್ಕಳಿಗೆ ಏನೇನು ಅಂತ ಗೊತ್ತಿರುತ್ತೆ ಅವನ್ನೆಲ್ಲ ಹೇಳ್ತಾರೆ. ಫಸ್ಟ್ ಇದನ್ನೆಲ್ಲ ಕೇಳಿಕೊಂಡು ಆಮೇಲೆ ಕ್ಲಾಸು ಸ್ಟಾರ್ಟ್ ಮಾಡಬೇಕು. ನೋಡಿ, ನಾನು ಬುಕ್ಕಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಬರ್ಕೊಂಡಿದ್ದೀನಿ. ಪೇಜ್ ನಂಬರ್ ಬಂದ್ಬಿಟ್ಟು 34, 35, 36, 37. ಈ 4ರಲ್ಲಿ ಈ ಪಾಠ ಇದೆ. 7ನೇ ಪಾಠ ಕೋತಿ ಮತ್ತು ಅಳಿಲು ಗದ್ಯ, ಸಮಿತಿ ರಚನೆ. ಇದನ್ನು ಸಮಿತಿ ರಚನೆ ಮಾಡಿದೆ. ಈಗ ಓದೋಣ. ಒಂದು ಕೋತಿ ಮರದ ಮೇಲೆ ಕುಳಿತಿತ್ತು. ಕೋತಿ ಒಂದು ಮರದ ಮೇಲೆ ಕುಳಿತಿತ್ತು. ಆ ಕೋತಿಯ ಬಾಲ ತುಂಬ ಉದ್ದವಿತ್ತು. ಅದು ನೆಲದವರೆಗೆ ನೇತಾಡುತ್ತಿತ್ತು. ಅದೇ ಮರದ ಮೇಲೆ ಕೂತಿದೆ. ಕೂತಿರೋ ಕೋತಿಯ ಬಾಲ ನೆಲದವರೆಗೂ ನೇತಾಡ್ತಿತ್ತು. ಅಷ್ಟು ಒಂದು ಪ್ಯಾರಾದಲ್ಲಿದೆ. ಒಂದು ಅಳಿಲು ಕುಣಿದಾಡುತ್ತಾ ಅಲ್ಲಿಗೆ ಬಂದಿತು. ಅಳಿಲು ಬರುತ್ತೆ ಕೋತಿ ಇರೋ ಜಾಗಕ್ಕೆ. ಅದು ಕೋತಿಯ ಬಾಲ ನೋಡಿತು. ಈ ಜೋಕಾಲಿ ಎಷ್ಟು ಚೆಂದ ಎಂದು ಯೋಚಿಸಿತು. ಅಂದರೆ ಅಳಿಲು ಕೋತಿ ಬಾಲನ ಜೋಕಾಲಿ ಎಷ್ಟು ಚೆಂದ ಅಂತ ಯೋಚಿಸಿತು. ಕೋತಿಯ ಬಾಲ ಹಿಡಿದು ಜೀಕತೊಡಗಿತು. ಇದು ಅಂದರೆ ಅದು ಉದ್ದ ಇರೋದು ನೋಡಿ ಅಳಿಲು ಜೋಕಾಲಿ ಆಡ್ಬೋದು ಅಂಥೇಳಿ ಜೀಕತೊಡಗಿತ್ತು. ಕೋತಿಗೆ ಕಚಗುಳಿ ಆಯಿತು. ಅದು ಕೆಳಗೆ ನೋಡಿತ್ತು ಮತ್ತು ನಗುತ್ತಾ ಹೇಳಿತು, ತಂಗಿ, ಏನು ಮಾಡುತ್ತಿರುವೆ? ನನಗೆ ಕಚಗುಳಿ ಆಗುತ್ತಿದೆ. ಆಗ ಅಳಿಲಿಗೆ ಗಾಬರಿ ಆಯಿತು. ಅಂದರೆ ಅಲ್ಲಿವರೆಗೂ ಅಳಿಲು ಕೋತಿ ನೋಡೇ ಇರಲಿಲ್ಲ. ಆವಾಗ ಕೋತಿ ಹೇಳಿದ್ದು ನೋಡಿ ಅಳಿಲಿಗೆ ಗಾಬರಿ ಆಯಿತು. ಆಗ ಅಳಿಲು ಹೇಳುತ್ತೆ, ಮಂಗಣ್ಣ, ಇದು ನಿನ್ನ ಬಾಲವೇ? ಕ್ವಶನ್ ಮಾಡ್ತಾ ಇದೆ. ಮಂಗಣ್ಣ, ಇದು ನಿನ್ನ ಬಾಲವೇ? ಜೋಕಾಲಿ ಎಂದು ತಿಳಿದು ಜೀಕುತ್ತಿದ್ದೆ. ಅದು ಜೋಕಾಲಿ ಅಂತ ಜೀಕುತ್ತಿದ್ದೆ ಅಂತ ಹೇಳುತ್ತೆ ಅಳಿಲು. ನನ್ನನ್ನು ಕ್ಷಮಿಸು ಎಂದು ಹೇಳಿತು. ಅಳಿಲು ಕೋತಿನ ಕೇಳಿತು, ನನ್ನನ್ನು ಕ್ಷಮಿಸ್ಬಿಡು ಅಂತ. ಬಾಲವನ್ನು ಬಿಟ್ಟಿತು. ಅಳಿಲು ಓಡಿ ಹೋಗಿ ಮರದ ಕೊಂಬೆಯನ್ನು ಏರಿತು. ಅಂದರೆ ಕೋತಿಯ ಮಾತನ್ನು ಹೇಳಿತ್ತಲ್ಲ, ಇದು ನನ್ನ ಬಾಲ ಅಂತ. ಅದನ್ನು ಕೇಳಿ ಅಳಿಲು ಬಾಲನ ಬಿಟ್ಬಿಟ್ಟು ಮರವಾದ ಕೊಂಬೆಯನ್ನು ಏರಿತು. ಇದು ಇಷ್ಟೇ ಇರೋದು ಈ ಪಾಠ. ಈಗ ನಂತರ ಕೇಳಿದ ಪದಗಳು ನಾನು ಬುಕ್ಕಲ್ಲಿ ಹೆಂಗಿದೆಯೋ ಸೇಮ್ ಹಂಗೆ ಬರ್ಕೊಂಡಿದ್ದೀನಿ. ಕೋತಿ ಮರ ಮೇಲೆ ಕುಳಿತಿತ್ತು. ಬಾಲ ಉದ್ದ. ಅದು ನೆಲ ನೇತಾಡು. ಅಳಿಲು ಕುಣಿದಾಡು. ಅಲ್ಲಿಗೆ ಬಂದಿತು ನೋಡಿತು. ಜೋಕಾಲಿ ಎಷ್ಟು ಚಂದ ಯೋಚಿಸು. ಚೀಕು ಕಚಗುಳಿ ಆಯಿತು. ಕೆಳಗೆ ನಗು. ಏಳು ತಂಗಿ, ಏನು ಮಾಡು ಗಾಬರಿ. ಮಂಗಣ್ಣ, ಇದು ತಿಳಿ. ಶ್ರಮಿಸು. ಆಗ ಬಿಟ್ಟಿತು. ಪದಗಳ ಅರ್ಥ: ಗಾಬರಿ ಅಂದರೆ ಹೆದರಿಕೆ ಅಂತ. ಕ್ಷಮಿಸು, ಅಪರಾಧವನ್ನು ಮನ್ನಿಸು. ಈ ವಾಕ್ಯದಲ್ಲಿ ಅಭ್ಯಾಸದ್ದು ಫಸ್ಟ್ ಮೇನ್
ಈ ವಾಕ್ಯಗಳಲ್ಲಿನ ಬಿಟ್ಟಿರುವ ಪದಗಳನ್ನು ಮಕ್ಕಳಿಂದ ಹೇಳಿಸಿ. ಅಂದರೆ ಈಗಾಗಲೇ ಪಾಠ ಮಾಡಿರೋದು ಮಕ್ಕಳಿಗೆ ಅರ್ಥ ಆಗಿರುತ್ತೆ. ಆ ಡ್ಯಾಶ್ನ ಕೇಳಿದ್ರೆ ಆ ಮಕ್ಕಳು ಆನ್ಸರ್ ಮಾಡ್ತಾರೆ. ಈಗ ಆ ಕೋತಿಯ ಬಾಲ ಡ್ಯಾಶ್ ಉದ್ದವಿತ್ತು. ಆ ಕೋತಿಯ ಬಾಲ ತುಂಬ ಉದ್ದವಿತ್ತು. ಎರಡನೇದು, ಒಂದು ಅಳಿಲು ಡ್ಯಾಶ್ ಅಲ್ಲಿಗೆ ಬಂದಿತು. ಹೆಂಗೆ ಬಂದಿತ್ತು ಅಳಿಲು? ಉದ್ದವಿತ್ತು. ಎರಡನೇದು, ಒಂದು ಅಳಿಲು ಡ್ಯಾಶ್ ಅಲ್ಲಿಗೆ ಬಂದಿತು. ಹೆಂಗೆ ಬಂದಿತ್ತು ಅಳಿಲು? ಕುಣಿದಾಡುತ್ತಾ ಅಳಿಲು ಅಲ್ಲಿಗೆ ಬಂದಿತ್ತು. ಕೋತಿಗೆ ಡ್ಯಾಶ್ ಆಯಿತು ಅಂದರೆ ಅಳಿಲು ಬಾಲ ಹಿಡ್ಕೊಂಡು ನೇತಾಡ್ತಿತ್ತಲ್ಲ, ಜೋಕಾಲಿ ಆಡ್ತಿತ್ತು. ಆವಾಗ ಕೋತಿಗೆ ಕಚಗುಳಿ ಆಯಿತು. ಮಂಗಣ್ಣ, ಇದು ಡ್ಯಾಶ್ ಬಾಲವೇ? ಅಳಿಲು ಕೇಳೋದು, ಮಂಗಣ್ಣ ಇದು ಡ್ಯಾಶ್ ಬಾಲವೇ, ನಿನ್ನ ಬಾಲವೇ ಅಂತ ಅಳಿಲು ಕೇಳುತ್ತೆ. ಸೆಕೆಂಡ್, ಮಕ್ಕಳಿಗೆ ಪ್ರಶ್ನೆ ಕೇಳಿ ಉತ್ತರ ಹೇಳಿಸಿ. ಮೊದಲನೇ ಕ್ವಶನ್, ಕೋತಿ ಯಾವುದರ ಮೇಲೆ ಕುಳಿತಿತ್ತು? ಕೋತಿ ಮರದ ಮೇಲೆ ಕುಳಿತಿತ್ತು. ಕೋತಿಯ ಬಾಲ ಹಿಡಿದು ಯಾವುದು ಜೀಕತೊಡಗಿತು? ಅಳಿಲು ಕೋತಿಯ ಬಾಲ ಹಿಡಿದು ಜೀಕತೊಡಗಿತು. ಮೂರನೇ ಪ್ರಶ್ನೆ, ಮಂಗಣ್ಣ ಇದು ನಿನ್ನ ಬಾಲವೇ ಅಂತ ಕ್ವಶನ್ ಮಾಡುತ್ತೆ. ಜೋಕಾಲಿ ಎಂದು ತಿಳಿದು ಚೀಕುತ್ತಿದ್ದೆ, ನನ್ನನ್ನು ಶ್ರಮಿಸು ಎಂದು ಯಾವುದು ಹೇಳಿತ್ತು? ಅಳಿಲು, ಮಂಗಣ್ಣ ಇದು ನಿನ್ನ ಬಾಲವೇ, ಜೋಕಾಲಿ ಎಂದು ತಿಳಿದು ಜೀಕುತ್ತಿದ್ದೆ, ನನ್ನನ್ನು ಶ್ರಮಿಸು ಎಂದು ಹೇಳಿತು ಅಳಿಲು. ನಾಲ್ಕನೇ ಪ್ರಶ್ನೆ, ಅಳಿಲು ಹೇಗೆ ಹೋಗಿ ಮರದ ಕೊಂಬೆಯನ್ನು ಏರಿತು? ಅಳಿಲು ಓಡಿ ಹೋಗಿ ಮರದ ಕೊಂಬೆಯನ್ನು ಏರಿತು. ಮಾದರಿಯಂತೆ ವಾಕ್ಯಗಳನ್ನು ಮಾಡಿ ಮಕ್ಕಳಿಂದ ಹೇಳಿಸಿ. ಮಾದರಿಯಲ್ಲಿ 3 ಪದ ಕೊಟ್ಟಿದ್ದಾರೆ. ಅದಕ್ಕೆ ಒಂದೊಂದು ಪದಕ್ಕೂ ಒಂದೊಂದು ವಾಕ್ಯ ಮಾಡಿದ್ದಾರೆ. ಅದರ ಥರ ಮಕ್ಕಳಿಂದನೂ ಮಾಡಿಸ್ಬೇಕು. ಕೋತಿ ಮೊದಲನೇದು, ಕೋತಿ ಒಂದು ಪ್ರಾಣಿ ಅಂತ ಇಲ್ಲಿ ಮಾದರಿಯಲ್ಲಿ ಕೊಟ್ಟಿದ್ದಾರೆ. ಮಕ್ಕಳಿಂದನೂ ಹೇಳಿಸ್ಬೋದು. ಕೋತಿಯು ಮರವನ್ನು ಹತ್ತುತ್ತದೆ, ಮರಕ್ಕೆ. ಎರಡನೇದು, ಕೋತಿಗೆ ಬಾಲವಿದೆ, ಕೋತಿಗೆ ಬಾಲವಿದೆ. ಲಾಸ್ಟ್, ಈ ಪದಗಳನ್ನು ಮಕ್ಕಳಿಂದ ಹೇಳಿಸಿ. ಈ ಪದನ 3 ಪದ ಕೊಟ್ಟಿದ್ದಾರೆ. ಅಳಿಲು, ಮರ, ಬಾಲ ಅಂತ. ಆ ಲಗುಡ್ಸುಳಿ ಲಕ್ಕಂಬುಲ್ ಅಳಿಲು. ನೆಕ್ಸ್ಟು ಮರ, ಬಾದಿರ್ಗ ಬಾಲ. ಈ ರೀತಿ ಒಂದೊಂದಾಗಿ ಬಿಡಿಸಿ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಇಷ್ಟು ಕೋತಿ ಮತ್ತು ಅಳಿಲು ಪಾಠದಲ್ಲಿ ಬರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಇದು ಪೇರೆಂಟ್ಸ್ಗೆ ಮಕ್ಕಳು ಮನೆಗೆ ಹೇಳ್ಕೊಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ಮತ್ತು ಮಕ್ಳಿಗೂ ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ತಿರೋಕ್ಕೆ ಅಷ್ಟೇ ನಾನು ಬಿಡಿ.